ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 71ನೇ ಜನ್ಮದಿನದ ಅಂಗವಾಗಿ ಅನಾಥ ಗೋವುಗಳ ಸಂರಕ್ಷಣೆಗಾಗಿ ಹುಟ್ಟಿಕೊಂಡಿರುವ ಗೋವಿಗಾಗಿ ಮೇವು ಸಂಘಟನಾ ಉಡುಪಿ ಜಿಲ್ಲಾ ತಂಡದ ನೇತೃತ್ವದಲ್ಲಿ ಶುಕ್ರವಾರ ಸಂಜೆ ಪರ್ಕಳದ ಸರಳಬೆಟ್ಟು ಹೊಸಬೆಳಕು ಆಶ್ರಮದ ನಿವಾಸಿಗಳೊಂದಿಗೆ ಆಚರಿಸಲಾಯಿತು. ವಿಶೇಷ ಚೇತನರು ನಿರ್ಗತಿಕರು ಇರುವ ಹೊಸಬೆಳಕು ಆಶ್ರಮದಲ್ಲಿ ಇರುವ ಶತಾಯುಷಿ ಗಿರಿಜಾ ಅವರಿಂದ ದೀಪ ಬೆಳಗಿಸುವುದರ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರಿಗೆ ಶತಾಯುಷು ನೀಡಿ ಭಾರತ ದೇಶಕ್ಕೆ ಇನ್ನಷ್ಟು ಅವರಿಂದ ಸೇವೆ ಮಾಡುವ ಭಾಗ್ಯ ಭಗವಂತನು ನೀಡಲಿ ಎಂದು ಶುಭ ಹಾರೈಸಿದರು. ರಾತ್ರಿ ಇಲ್ಲಿನ ಆಶ್ರಮವಾಸಿಗಳಿಗೆ ಉತ್ತಮ ಭೋಜನ ನೀಡಲಾಯಿತು ಮತ್ತು ನೀಲಾವರ ಗೋಶಾಲೆಯಲ್ಲಿರುವ ಗೋವುಗಳಿಗೆ ಮೇವು ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಘಟಕ ಗೋವಿಗಾಗಿ ಮೇವು ಸ್ಥಾಪಕ ಪೃಥ್ವಿರಾಜ್ ಶೆಟ್ಟಿ ಮಾತನಾಡಿ, ವಿಶ್ವಕಂಡ ಶ್ರೇಷ್ಠ ನಾಯಕ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಗೋವಿಗಾಗಿ ಮೇವು ಸಂಘಟನೆ ಮೂಲಕ 33 ಕೋಟಿ ದೇವತೆಗಳಿಗೆ ಸಮಾನವಾದ ಗೋಮಾತೆಯಲ್ಲಿ ಮತ್ತು ಭಗವಂತನಲ್ಲಿ ಪ್ರಾರ್ಥನೆಗಾಗಿ ಮೋದಿಜಿಯವರ ಸಮರ್ಥ ನಾಯಕತ್ವ ನಮ್ಮ ದೇಶಕ್ಕೆ ಮುಂದೆ ಕೂಡ ಇರುವಂತ ಅನುಗ್ರಹಿಸಲಿ ಎಂದರು. ಜನ್ಮದಿನವನ್ನ ಶತಾಯುಷಿಯಾದ ಗಿರಿಜಾ ಅವರ ಕೈಯಲ್ಲಿ ಕೇಕ್ ಕಟ್ ಮಾಡುವುದರ ಮುಖೇನ ಆಚರಿಸಿ ಈ ದೇಶ ಕಂಡ ರಾಷ್ಟ್ರ ಭಕ್ತನು ಒಬ್ಬ ನರೇಂದ್ರ ಮೋದಿಗೆ ಶತಾಯುಷ್ಯ ಆಗಲಿ, ಅವರು ನೂರಾರು ಕಾಲ ಮಾಡಬೇಕು. ಯಾಕಂದ್ರೆ ಇವತ್ತು ನಮ್ಮ ದೇಶ ಇಡೀ ವಿಶ್ವದಲ್ಲಿ ಇವತ್ತು ನಾವು ಬೇರೆ ಬೇರೆ ದೇಶಗಳನ್ನು ನೋಡಬಹುದು, ನಾವು ಅವರಿಗೆ ಇನ್ಸೆಕ್ಯೂರಿಟಿ ಇದೆ ಆ ದೇಶದಲ್ಲಿ ಬದುಕಲಿಕ್ಕೆ. ಆದ್ರೆ ನರೇಂದ್ರ ಮೋದಿ ಅಂತ ಒಬ್ಬ ಅತ್ಯುತ್ತಮ ದೇಶದ ಪ್ರಧಾನಿ ಇವತ್ತು ಯಾವುದೇ ಮನೆಗಾಗಲಿ ಅವರಿಗೆ ಯಜಮಾನ ಗಟ್ಟಿ ಇರಬೇಕು. ಇವತ್ತು ಅಂತ ಒಬ್ಬ ಪರಮ ದೇಶಭಕ್ತ ಯಜಮಾನನನ್ನ ಪ್ರಧಾನಿಯಾಗಿ ಪಡೆದಿದ್ದು ಭಾರತೀಯರ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಒಂದು ಪರಮ ಭಕ್ತರ ದೇಶಭಕ್ತರ ಜನ್ಮದಿನವನ್ನ